ಮೂರನೇ ದಿನವೂ ಶಾಸಕರ ಜೊತೆ 1-to-1 ಸಭೆ ನಡೆದಿದೆ. ಶಾಸಕರ ಜೊತೆ ಉಸ್ತುವಾರಿ ಸುರ್ಜೇವಾಲಾ ಮೀಟಿಂಗ್. ಕೆಪಿಸಿಸಿ ಕಚೇರಿಯಲ್ಲಿ ಸಭೆ ನಡೆಯುತ್ತೆ. ಕಳೆದ 2 ದಿನಗಳಿಂದ ಸಭೆ ನಡೆದಿದೆ. ಇವತ್ತು ಮೂರನೇ ದಿನ. ಇವತ್ತು ಕೂಡ 1-to-1 ಸಭೆ ಮುಂದುವರಿಯುತ್ತೆ. ಮಂಡ್ಯ, ಮೈಸೂರು, ಕೊಡಗು, ಚಾಮರಾಜನಗರ, ಚಿಕ್ಕಮಗಳೂರು, ಹಾಸನ ಶಾಸಕರ ಜೊತೆ ಸುರ್ಜೇವಾಲಾ ಸಭೆ ಮಾಡಲಿದ್ದಾರೆ. ಶಾಸಕರ ಜೊತೆಗಿನ 1-to-1 ಮೀಟಿಂಗ್. ತಮ್ಮ ಸಮಸ್ಯೆಗಳನ್ನ ಮುಕ್ತವಾಗಿ ಹೇಳಿಕೊಳ್ಳೋದಕ್ಕೆ ಒಂದು ವೇದಿಕೆ. ಶಾಸಕರಿಗೆ ಬಹಿರಂಗವಾಗಿ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊತಾ ಇದ್ರು. ತಮ್ಮ ಅಸಮಾಧಾನವನ್ನ ಶಾಸಕರು ಹೇಳ್ಕೊತಾ ಇದ್ರು. ಎಚ್ಚೆತ್ತುಕೊಂಡಂತ ಹೈಕಮಾಂಡ್ ಈಗ ಅಸಮಾಧಾನಗೊಂಡಿರುವಂತಹ ಶಾಸಕರ ಸಮಸ್ಯೆಗಳನ್ನ ಆಲಿಸ್ತಾ ಇದೆ. ಅದರ ಜೊತೆಗೆ ಇನ್ನಿತರ ಶಾಸಕರ ಅಹವಾಲುಗಳನ್ನ ಕೂಡ ಸ್ವೀಕರಿಸ್ತಾ ಇದೆ. ಸುರ್ಜೇವಾಲಾ ರಾಜ್ಯದಲ್ಲಿದ್ದಾರೆ. ಕಳೆದ 2 ದಿನದಿಂದ 1-to-1 ಸಭೆ ಮಾಡ್ತಿದ್ದಾರೆ. ಇವತ್ತು ಮೂರನೇ ದಿನ. ಇವತ್ತು ಕೂಡ ಶಾಸಕರ ಜೊತೆ ಮೀಟಿಂಗ್ ನಡೆಸಲಿದ್ದಾರೆ. ಶಾಸಕರ ಜೊತೆ ಸುರ್ಜೇವಾಲಾ ನಡೆಸ್ತಾ ಇರೋ 1-to-1 ಸಭೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಶಾಸಕ ಸುಬ್ಬಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಕ್ಷೇತ್ರದಲ್ಲಿ ಗ್ಯಾರಂಟಿಗಳು ಹೇಗೆ ವರ್ಕ್ ಆಗ್ತಾ ಇದೆ, ನನ್ನ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಆಲಿಸಿದ್ದಾರೆ. ಸಿಎಂ ಬದಲಾವಣೆ ವಿಚಾರ ಹೈಕಮಾಂಡ್ ತೀರ್ಮಾನ ಆಗಿದೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧ ಅಂತ ಸುಬ್ಬಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಶಾಸಕ ಸುಬ್ಬಾರೆಡ್ಡಿ ಕೊಟ್ಟಂತ ಸ್ಟೇಟ್ಮೆಂಟ್ ಇದು. ಕ್ಷೇತ್ರದಲ್ಲಿ ಗ್ಯಾರಂಟಿಗಳು ಹೇಗೆ ವರ್ಕ್ ಆಗ್ತಾ ಇದೆ, ನನ್ನ ಕ್ಷೇತ್ರದ ಸಮಸ್ಯೆಗಳು ಏನು, ಇದೆಲ್ಲದರ ಬಗ್ಗೆ ಕೇಳಿದ್ರು. ವಿವರವಾಗಿ ಹೇಳಿದ್ದೀನಿ. ಸಿಎಂ ಬದಲಾವಣೆ ವಿಚಾರ ಏನಿದೆ, ಇದು ಹೈಕಮಾಂಡ್ ತೀರ್ಮಾನ ತಗೊಳ್ಳುತ್ತೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧ ಅಂತ ಸುಬ್ಬಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಸುಬ್ಬಾರೆಡ್ಡಿ ಸರ್, ಈಗ ತಾವು ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿದ್ದೀರಿ. ಏನೆಲ್ಲ ವಿಚಾರಗಳನ್ನ ಮಾತಾಡಿದ್ರಿ? ಅಂದ್ರೆ ಒಂದಷ್ಟು ಜನ ಹಿರಿಯ ಶಾಸಕರನ್ನ ಕರೆದು ಮಾತಾಡಿದ್ರು. ಸಚಿವರುಗಳ ಜೊತೆ ಒಂದಷ್ಟು ಜನ ಶಾಸಕರು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ಈ ಹಿನ್ನೆಲೆಯಲ್ಲಿ ಸುರ್ಜೇವಾಲಾ ಅವರ ಜೊತೆ ನಡೆದಂತಹ ಮೀಟಿಂಗ್ ಅಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆ ಆಯ್ತು ಸರ್? ಈಗ ನಾನು ಹೋಗಿದ್ದೆ. ನಾನು ಪುಟ್ಸಾಮ್ ಗೌಡ, ಪ್ರದೀಪ್ ಎಲ್ಲ ಹೋಗಿದ್ದೆ. ಬಟ್ ಬೇರೆಯವ್ರಿಗೆ ಏನು ಕೇಳಿದ್ರು ನನಗೆ ಗೊತ್ತಿಲ್ಲ. ನನ್ನ ಕೇಳಿದ್ದಿಷ್ಟೇ, ನಮ್ಮ ಗ್ಯಾರಂಟಿಗಳು ಹೇಗೆ ವರ್ಕ್ ಆಗ್ತಾ ಇದೆ, ನಿಮ್ಮ ಭಾಗದ ಸಮಸ್ಯೆಗಳೇನು, ನಿಮಗೇನಾದರೂ ಯಾರ್ದಾದ್ರು ಸಚಿವರಿಂದ ಸ್ಪಂದನೆ ಸಿಗ್ತಾ ಇಲ್ವಾ, ಈ ಎಲ್ಲ ಪ್ರಶ್ನೆಗಳು ನನ್ನ ಕೇಳಿದ್ರು. ನಾನು ಗ್ಯಾರಂಟಿಗಳ ಬಗ್ಗೆ ನಮ್ಮ ಏರಿಯಾದಲ್ಲಂತೂ ಚೆನ್ನಾಗಿ ನಡೀತಾ ಇದೆ, ಏನು ತೊಂದರೆ ಇಲ್ಲ. ಗ್ಯಾರಂಟಿಗಳು 100%, 98% ನಡೀತಾ ಇದೆ. ಬಟ್ ಇನ್ನೊಂದು ವಿಚಾರದಲ್ಲಿ ನಮ್ಮ ಸಚಿವರ ಬಗ್ಗೆ ಕೇಳಿದ್ರು. ನನಗಂತೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮನ್ನೆಲ್ಲ ಚೆನ್ನಾಗಿ ಇಲ್ಲಿ ಏನೇ ವಿಚಾರದಲ್ಲಿ ನಮ್ಮನ್ನು ಗಣನೆಗೆ ತಗೊಳ್ತಾರೆ. ಯಾವುದೇ ತೀರ್ಮಾನ ಮಾಡಬೇಕಂದ್ರೆ ನಮ್ಮನ್ನು ಜೊತೆಲಿ ಇಟ್ಕೊಂಡು ಮಾಡ್ತಾರೆ. ನಮ್ಗೆ ಯಾವ ತೊಂದರೆ ಇಲ್ಲ ಅಂತ ಹೇಳಿದ್ದೀನಿ. ನಿಮ್ಗೆ ಏನಾದ್ರು ಆಗಬೇಕಾದ ಕ್ಷೇತ್ರ ಆಗಬೇಕಾದ ಕೆಲಸದ ಪಟ್ಟಿ ಕೊಡಿ ಅಂತ ಕೇಳಿದ್ರು. ಆ ಪಟ್ಟಿಯನ್ನು ಕೊಟ್ಟಿದ್ದೀನಿ. ನನ್ನ ಇಷ್ಟು ಕೇಳಿದ್ರೆ ನಾನು ಇಷ್ಟು ಮಾತ್ರ ಸಬ್ಮಿಟ್ ಮಾಡಿದ್ದೀನಿ. ಶಾಸಕರು ಏನ್ ಹೇಳ್ತಾರೆ ಅಂದ್ರೆ ಸಿಎಂ ಬದಲಾವಣೆ ಆಗಬೇಕು, ಡಿ.ಕೆ. ಶಿವಕುಮಾರ್ ಸಿಎಂ ಆದ್ರೆ 100 ಜನ ಶಾಸಕರ ಬೆಂಬಲ ಇದೆ ಅನ್ನುವಂತ ಮಾತುಗಳು ಕೂಡ ಹೇಳ್ತಾ ಇದ್ದಾರೆ. ಇಂಥ ವಿಚಾರಗಳೇನಾದ್ರೂ ಸುರ್ಜೇವಾಲಾ ಅವ್ರ ಜೊತೆ ಮಾತಾಡಿದ್ರ? ಸರ್ ಇಲ್ಲ ಸರ್. ಈಗ ಏನೇ ಶಾಸಕರು ಮಾತನಾಡೋದು, ತೀರ್ಮಾನ ಮಾಡೋದು ಹೈಕಮಾಂಡ್. ನಾವೆಲ್ಲ ಮೊದಲಿನಿಂದಲೂ ಪಕ್ಷಕ್ಕೆ ಬದ್ಧರಾಗಿರೋದು. ಯಾವ ಶಾಸಕರು ಏನಂತ ನನಗೆ ಗೊತ್ತಿಲ್ಲ. ನಂದು ಹೈಕಮಾಂಡ್ ತೀರ್ಮಾನ, ನನ್ನ ತೀರ್ಮಾನ ಸರ್. ಈ ಭಾಗದಲ್ಲಿ ಇವತ್ತು ಕ್ಯಾಬಿನೆಟ್ ನಡೀತಾ ಇದೆ. ನಿಮ್ಮ ಈ ಭಾಗದ ಜನರ ನಿರೀಕ್ಷೆ ಏನಿದೆ, ನಿಮ್ಮ ನಿರೀಕ್ಷೆಗಳು ಏನಿದೆ ಸರ್? ಸರ್, ಈ ಭಾಗಕ್ಕೆ ಚಿಕ್ಕಬಳ್ಳಾಪುರಕ್ಕೊಂದು ಇಂಟರ್ನ್ಯಾಷನಲ್ ಫ್ಲವರ್ ಮಾರ್ಕೆಟ್ ಬಗ್ಗೆ ಪ್ರಸ್ತಾಪ ಇದೆ. ನಂದಿ ರೂಪ್ವೇ ಬಗ್ಗೆ ಪ್ರಸ್ತಾಪ ಇದೆ. ಮತ್ತು ನಮ್ಮ ಚಿಂತಾಮಣಿಗೂ ಅಷ್ಟೇ HN ವ್ಯಾಲ್ಯೂದು ಮತ್ತು MI ಡಿಪಾರ್ಟ್ಮೆಂಟಲ್ಲೂ. ನನ್ನ ಬಾಗೇಪಲ್ಲಿಗೆ ವಿಶೇಷವಾಗಿ ನನ್ನ ಗಂಟ್ಲಮಲ್ಲಂ ಕನ್ವೆ ಅಂತ ಒಂದು 200 ಕೋಟಿ ರೂಪಾಯಿದು ಪ್ರಸ್ತಾವನೆ ಸಲ್ಲಿಸಿದ್ದೀನಿ. ಅದು ಇವತ್ತು ಕ್ಯಾಬಿನೆಟ್ಗೆ ಬರ್ತಾ ಇದೆ. ಚೇಳೂರು ಪಟ್ಟಣವನ್ನು ಪಟ್ಟಣ ಪಂಚಾಯತಿಗೆ ಮಾಡಬೇಕು, ಅದು ಬರ್ತಾ ಇದೆ. ಬಾಗೇಪಲ್ಲಿಯನ್ನು ಭಾಗ್ಯನಗರ ಮಾಡಿ ಅಂದ, ಅದು ಇವತ್ತು ಬರ್ತಾ ಇದೆ. ಭಗವಂತನ ದಯೆಯಿಂದ ಎಲ್ಲ ಆಗ್ಬೋದು ನಿರೀಕ್ಷೆ ನನಗಿದೆ ಸರ್. ಥ್ಯಾಂಕ್ ಯು. ಕ್ಯಾಮ್ರಾ ಪರ್ಸನ್ ಅಂಜನ್ ಮೂರ್ತಿ ಜೊತೆ ಸುರೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಚಿಕ್ಕಬಳ್ಳಾಪುರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.